ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಪ್ರತಿಭಟನೆ. ಹಾವೇರಿಯಲ್ಲಿ ಜಮೀರ್ ಅಹಮದ್ ಪರವಾಗಿ ಪ್ರತಿಭಟನೆ. ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲೇಬೇಕೆಂದು ಒತ್ತಾಯ. ಮುಸಲ್ಮಾನ್ ಫಕೀರ್ಗಳು ಸೇರಿದಂತೆ ನೂರಾರು ಜನರು ಭಾಗಿ. ಕರಿ ಕಂಬಳಿ ಹೊದ್ದು ವಿನೂತನ ರೀತಿಯಲ್ಲಿ ಆಕ್ರೋಶ ಪ್ರದರ್ಶನ. ಕಾಗಿನೆಲೆ ಬಸ್ ಸ್ಟ್ಯಾಂಡ್ನಿಂದ ಎಂಎಂ ಸರ್ಕಲ್ ವರೆಗೂ ಕಾಲ್ನಡಿಗೆ. ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ ಬೆಂಬಲಿಗರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸುರಣಗಿ. ಜಮೀರ್ ಅಹಮದ್ ಸಾಹೇಬರಿಗೆ ಅದನ್ನ ಹೆಚ್ಚುವಾಗಿ ಏನೈತಲ್ಲ ಸ್ಥಾನ ಕೊಡಬೇಕು ಅಂಥೇಳಿ ನಾವು ಮಂತ್ರಿ ಸ್ಥಾನಕ್ಕೆ ಎಲ್ಲ ಇವರು ನಮ್ಮ ಹಾವೇರಿ ಡಿಸ್ಟಿಕ್ಲಿಂದ ಎಲ್ಲ ಜನ ಬಂದಿದ್ದಾರೆ. ಯಾಕಂತ ಹೇಳಿದರೆ ಜಮೀರ್ ಅಹಮದ್ ಸಾಹೇಬರು BZ ಜಮೀರ್ ಅಹಮದ್ ಸಾಹೇಬರು ಎಲ್ಲ ಮನಸ್ಸಿನಲ್ಲಿ ಎಲ್ಲ ವ್ಯಕ್ತಿ ಮನಸ್ಸಿನಲ್ಲಿ ಇದ್ದಾರೆ. ಯಾವುದು ಜಾತಿ ಧರ್ಮ ಯಾವುದು ನೋಡಿಲ್ಲ. ಜಮೀರ್ ಅಹಮದ್ ಸಾಹೇಬು ಏನೈತಲ್ಲ ಯಾರು ಹೋದ್ರು ಅವ್ರಿಗೆ ದಾನ ಧರ್ಮ ಮಾಡಿ ಅವ್ರಿಗೆ ಕುಂದರ್ಸಿ ಅವ್ರದ್ದು ಏನೈತಿ ಅಭಿಪ್ರಾಯ ತಗೊಂಡು ಅವ್ರು ಏನೈತಲ್ಲ ಇವೆಲ್ಲ ಮುಂದೆ ಅವ್ರದ್ದು ದಾರಿ ತೋರಿಸ್ತಿದ್ದಾರೆ. ಅದರ ಸಲುವಾಗಿ ನಾವು ಜಮೀರ್ ಅಹಮದ್ ಸಾಹೇಬ್ ದೊಡ್ಡರಲ್ಲ, ಆದರೂ ಅವ್ರು ನಮ್ದು ಏನೈತಲ್ಲ ಈ ಕರ್ನಾಟಕ ಸರ್ಕಾರದಲ್ಲಿ ಜಮೀರ್ ಅಹಮದ್ ಸಾಹೇಬ್ ಮುಸ್ಲಿಂ ವ್ಯಕ್ತಿ ಇದು. ಆಮೇಲೆ ಎಲ್ಲ ಜನಕ್ಕೂ ಬೇಕಾಗಿದೆ ಜಮೀರ್ ಅಹಮದ್ ಸಾಹೇಬರು. ಎಲ್ಲ ಜನಕ್ಕೂ ಬೇಕಂದ್ರೆ ಹೆಂಗೈತಿ, ಜಮೀರ್ ಅಹಮದ್ ಸಾಹೇಬ್ರದ್ದು ಮನಸ್ಸು ದೊಡ್ಡದು ಮನಸ್ಸಿದೆ. ಈ ಕಾಂಗ್ರೆಸ್ ಪಕ್ಷನಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಕಾಂಗ್ರೆಸ್ ಪಕ್ಷನಲ್ಲಿ ಜಮೀರ್ ಅಹಮದ್ ಸಾಹೇಬ್ರು ಯಾಕೆ ಕೇರಳಕ್ಕೆ ಹೋದ್ರೆ, ಎದರ ಸಲುವಾಗಿ ಹೋದ್ರೆ? ಜಮೀರ್ ಅಹಮದ್ ಸಾಹೇಬ್ ಎಲ್ಲಿ ಹೋಗ್ತಾರಲ್ಲ ಅಲ್ಲೇ ಸಮುದ್ರ ಏನೈತಲ್ಲ ಸಮುದ್ರ ಬಂದಂಗೆ ಜನ ಸೇರ್ತಾವ. ಜಮೀರ್ ಅಹಮದ್ ಎಲ್ಲಿ ಹೋಗ್ತಾರಲ್ಲ ಅಲ್ಲೇ ಜನ ಜೋ ಹೈ ಎಲ್ಲಿ ಬೇಕಾದಲ್ಲೇ ಜನ ಸಾಕಷ್ಟು ಜನ ಏನೈತಲ್ಲ ಜಮೀರ್ ಅಹಮದ್ ಸಲುವಾಗಿ ಬರ್ತಾರೆ. ಅರ್ಧ ತಾಸು ಮೊದಲೇ, 1 ತಾಸು ಮೊದಲೇ, 2 ತಾಸು ಮೊದಲೇ ಬರ್ತಾರೆ. ಹಾವೇರಿ ಜಿಲ್ಲಾ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅಭಿಮಾನಿಗಳು ನಾವೆಲ್ಲ ಇವತ್ತು ಈ ಪ್ರತಿಭಟನೆ ಉದ್ದೇಶ ಏನಂದ್ರೆ ನಮ್ಮ ನಾಯಕರಾದಂಥ BZ ಜಮೀರ್ ಅಹಮದ್ ಸಾಹೇಬ್ರಿಗೆ ಮಂತ್ರಿ ಮಾಡ್ಬೇಕಂತೇಳಿ ನಮ್ದು ಈ ಮೂಲಕ ನಮ್ಮ ಹೈಕಮಾಂಡ್ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ವೇಣುಗೋಪಾಲ್ ಸಾಹೇಬ್ರಿಗೆ, ಸುರ್ಜೇವಾಲಾ ಸಾಹೇಬ್ರಿಗೆ ಹಾಗೂ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹಾಗೂ ಶಿವಕುಮಾರ್ ಸಾಹೇಬ್ರಿಗೆ ಒತ್ತಾಯ ಮಾಡ್ತೀವಿ. ಯಾಕೆ ನಮ್ಮ ಜಮೀರ್ ಅಹಮದ್ ಸಾಹೇಬ್ರನ್ನ ಮೊದಲನೇ ಹಂತದೊಳಗೆ ಯಾಕೆ ಮಂತ್ರಿ ಮಾಡಲಿಲ್ಲ? ನಮಗೆ ಭಾಳ ನೋವು ಐತಿ. ನಮ್ಮ ಸಾಹೇಬ್ರನ್ನ ಮೊದಲನೇ ಹಂತದಾಗ ಮಂತ್ರಿ ಮಾಡ್ಬೇಕಾಯ್ತು. ಯಾಕ್ರಿ ಎದಕ್ಕೆ ಬರಲಾರ್ದಂಥ ಪಾಪ್ಯುಲಾರಿಟಿ ಇಲ್ಲಾರ್ದಂಥ ಎಷ್ಟೋ ನಾಯಕರನ್ನ ಮಂತ್ರಿ ಮಾಡಿದಿರಿ. ಈ ರಾಜ್ಯದಾಗ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬ್ರು ಬಿಟ್ಟರೆ ಕೆಲವು ಮಾಸ್ ಲೀಡರಲ್ಲಿ ನಮ್ಮ ಜಮೀರ್ ಅಹಮದ್ ಸಾಹೇಬ್ ಕೂಡ ಒಬ್ಬರು. ಅಂಥ ನಾಯಕರನ್ನ ಮಂತ್ರಿ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ನಷ್ಟ ಇಲ್ಲ, ವೈಯಕ್ತಿಕವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಐತಿ. ನಮ್ಮ ಜಮೀರ್ ಅಹಮದ್ ಸಾಹೇಬರು 2023ರಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೂಡಿ ಈ ರಾಜ್ಯ ಸುತ್ತಾಡಿ ನಮ್ಮ ಅಲ್ಪಸಂಖ್ಯಾತ ಹಿಂದುಳಿದ ಜಾತಿಗಳನ್ನೆಲ್ಲ ಒಂದು ಮಾಡಿ ನಮ್ಮ ತನು ಮನೆತನದಿಂದ ಈ ಪಾರ್ಟಿ ಅಧಿಕಾರಕ್ಕೆ ಬರಕ್ಕೆ ಶ್ರಮಿಸಿದ ಇಂಥ ನಾಯಕರನ್ನ ಕಡೆಗಣಿಸಿದ್ದು ನಮ್ಗೆ ತುಂಬ ನೋವಾಗಿತ್ತು. ನಾ ಮನವಿ ಮಾಡ್ತೇನೆ ಹೈಕಮಾಂಡ್ ನಾಯಕರಿಗೆ ಬರೋ ಹಂತದಲ್ಲಿ ಅವ್ರನ್ನ ಮಂತ್ರಿ ಮಾಡಬೇಕು. ಮಂತ್ರಿ ಮಾಡಲಿಲ್ಲ ಅಂದ್ರೆ ಇದ್ರ ಪ್ರಭಾವ, ಇದ್ರ ಎಫೆಕ್ಟ್ 2028 ಚುನಾವಣೆ ಒಳಗೆ